ಏನಿವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಸಮಯ ಈಗ ಸನಿಹವಾಗಿದೆ. ಏನಂದರೆ ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಸಮಸ್ತ ಕಾಂಗ್ರೆಸ್ ಬಂಧುಗಳ ಪರವಾಗಿ ಇವತ್ತು ವಿಶೇಷವಾಗಿ ತಾಯಿ ಕೋಲಾರದ ಜಗನ್ಮಾತೆ ಕೋಲಾರಮ್ಮನವರಿಗೆ 101 ಈಡ್ಗಾಯಿ ಹೊಡೆಯುವ ಮೂಲಕ ತಾಯಿಯನ್ನು ಬೇಡ್ಕೊಂಡಿದ್ದೀವಿ. ಏನಂದರೆ ನಮ್ಮ ಕೋಲಾರದ ಅಭಿವೃದ್ಧಿಯ ಅಧಿಕಾರರು ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೊತ್ತೂರು ಜಿ ಮಂಜುನಾಥ್ ಅಣ್ಣವರಿಗೆ ಈ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಈಗ ನಾವು ರಾಜ್ಯ ಹೈಕಮಾಂಡಲ್ಲಿ ನಾವು ಇವಾಗ ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ನ ಆಗ್ರಹಿಸುವ ಮೂಲಕ ತಾಯಿಯಲ್ಲಿ ಅರಿಕೆಯನ್ನು ಹೊತ್ಕೊಂಡಿದ್ದೀವಿ. ಅವರಿಗೆ ಸಚಿವ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ತಾಯಿಗೆ 1001 ತೆಂಗಿನಕಾಯಿ ಮತ್ತು 10,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಇದೇ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ನಾವು ಏರ್ಪಾಟನ್ನು ಮಾಡ್ತೀವಿ. ಅವರಿಗೆ ಈ ಕೂಡಲೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ಮುಂದಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರೇ ಇರ್ಬೋದು, ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ ಅಣ್ಣ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಪ್ರಬಲವಾಗಿ ಇವತ್ತು ನಾವು ಘಂಟಾಘೋಷವಾಗಿ ಆಗ್ರಹಿಸ್ತಾ ಇದ್ದೀವಿ ಸರ್. ಯಾಕೆಂದರೆ ಅವರು ಅತಿ ಹಿಂದುಳಿದ ವರ್ಗದಿಂದ ಬಂದಂಥವರು. ದೇಶದಲ್ಲೇ ಕಾಣ್ಬೋದು, ನಾವು ಅವರ ಸಮುದಾಯದಲ್ಲಿ ಒಬ್ಬ ಶಾಸಕರಾಗಿ ಇಡೀ ದೇಶದಲ್ಲೇ ಅವರೊಬ್ಬರೇ ಶಾಸಕರಾಗಿರೋದು. ಅವರು ಅತಿ ಹಿಂದುಳಿದ ಜನಾಂಗದವರಾದ್ದರಿಂದ ಅವ್ರು ಕೊಳ್ಳೇಬೇಕು ಸರ್.